ಆಡಳಿತ ಪಕ್ಷದ ಈ ನಡೆಯ ಮರ್ಮ ಏನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥ ಏನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದಿದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಾಗಿ. ನಾನು ರಂಜಿತ್ ಶಿರಿಯಾರ್. ಒಂದೆಡೆ ಅಧಿವೇಶನ, ಇನ್ನೊಂದು ಕಡೆ ಬಂದ್ ಪ್ರಯತ್ನ. ಇಂತಹ ಸಂದರ್ಭ ಇತಿಹಾಸದಲ್ಲೂ ಹಲವು ಬಾರಿ ಬಂದಿತ್ತು. ಕಾವೇರಿಗಾಗಿ ಕರ್ನಾಟಕ ಬಂದ್ ಕೂಡ ಹಲವು ಬಾರಿ ಆಗಿದೆ. ಹಾಗೆ ಬಂದ್ ನಡೆಯುವಾಗಲೇ ಅಧಿವೇಶನ ನಡೆದಿದ್ದು ಕೂಡ ಇದೆ. ಕಾವೇರಿಗಾಗಿಯೇ ವಿಶೇಷ ಅಧಿವೇಶನ ನಡೆಸಿದ್ದದ್ದು ಇದೆ. ಇವತ್ತಿನ ಈ ಸಂದರ್ಭ ಇತಿಹಾಸದಲ್ಲಿ ಎದುರಾದಾಗ ಏನಾಗಿತ್ತು? 1991ರ ಕಾವೇರಿ ಮಧ್ಯಂತರ ಆದೇಶದ ನಂತರ ದಕ್ಷಿಣ ಕರ್ನಾಟಕದಲ್ಲಿ ಭುಗಿಲೆದ್ದ ಹಿಂಸಾಚಾರ, ಕರ್ನಾಟಕ ಬಂದ್ ಮತ್ತು ಅದರ ರಾಜಕೀಯ ಪರಿಣಾಮಗಳ ಕುರಿತಾದಂಥ ಸಂಪೂರ್ಣ ವಿವರವನ್ನು ನೋಡೋಣ ಎಳೆಯಾಗಿ. ಕಾವೇರಿ ತೀರ್ಪು ಕಾವು ಏರಿಸಿ ತಂದಿತು ತಾಪ. ನೆಲ ಜಲದ ಹೋರಾಟದಿ ಕಾವೇರಿದ ಕೋಪ. ಇಂದು ಕರ್ನಾಟಕ ವಿಧಾನಮಂಡಲದ ಅಧಿವೇಶನ. ಹಿಂದೆ ಕಾವೇರಿಗಾಗಿ ಕರ್ನಾಟಕ ಬಂದ್ ಪ್ರಯತ್ನ. ಕರ್ನಾಟಕದಲ್ಲಿ ಮುಂದಿನ ಜೂನ್ವರೆಗೂ ಕುಡಿಯಲು ಬೇಕಾದಷ್ಟು ನೀರಿಲ್ಲದ ಭೀಕರ ಸ್ಥಿತಿ ಇದೆ. ಹೀಗಿರುವಾಗ ತಮಿಳುನಾಡಿಗೆ 15 ದಿನದಲ್ಲಿ 15.45 ಟಿಎಂಸಿ ನೀರು ಬಿಡಿ ಎಂಬ CWMA ಆದೇಶ, ಅದು ಸಾಲದು ಎಂಬಂತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿರುವ ತಮಿಳುನಾಡು, ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಏನು ತೀರ್ಪು ಬರುತ್ತೋ ಎಂಬ ಆತಂಕ. ಯಾಕೆಂದ್ರೆ ತೀರ್ಪುಗಳ ನಂತರ ಉಭಯ ರಾಜ್ಯಗಳಲ್ಲಿ ನಡೆಯಬಾರದ್ದೆಲ್ಲ ನಡೆದದ್ದನ್ನ ಇತಿಹಾಸ ಗಮನಿಸಿದೆ. ಆ ವಿವರ ಈಗ ನೋಡೋಣ. ಕಾವೇರಿದ ರಾಜಕೀಯ. 25 ಜೂನ್ 1991ರಂದು ಕಾವೇರಿ ನೀರು ವಿವಾದ ನ್ಯಾಯಮಂಡಳಿ ನೀಡಿದ ಮಧ್ಯಂತರ ಆದೇಶ ಕರ್ನಾಟಕದ ಪಾಲಿಗೆ ಬಸಿರಲ್ಲೇ ಬೆಂಕಿ ಬಿದ್ದಂತಾಯಿತು. ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ಪ್ರತಿ ವರ್ಷ 205 ಟಿಎಂಸಿ ಅಡಿ ನೀರನ್ನು ಕಡ್ಡಾಯವಾಗಿ ಹರಿಸಬೇಕು ಎಂಬ ನಿರ್ದೇಶನ ಹೊರಬಿದ್ದಾಗ ರಾಜ್ಯದ ರೈತರು ಮತ್ತು ಸಾರ್ವಜನಿಕರಲ್ಲಿ ಆಕ್ರೋಶದ ಕಿಡಿ ಹೊತ್ತಿಕೊಂಡಿತು. ಕರ್ನಾಟಕ ಬಂದ್ ಆಯಿತು. ಹಿಂಸಾಚಾರ ಸ್ಫೋಟವಾಯಿತು. ಈ ವೇಳೆ ಮುಖ್ಯಮಂತ್ರಿಯಾಗಿದ್ದ ಬಂಗಾರಪ್ಪನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಹಿತಾಸಕ್ತಿಯೇ ಆದ್ಯತೆ ಎಂದಿತು. ರೈತರ ಹಿತ ಕಾಯಲು ತತ್ಕ್ಷಣವೇ ಸರ್ಕಾರ ಧಾವಿಸಿತು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಸುಗ್ರೀವಾಜ್ಞೆ ಹೊರಡಿಸಿತು. ಆದರೆ ಬಂಗಾರಪ್ಪನವರ ನೇತೃತ್ವದ ರಾಜ್ಯ ಸರ್ಕಾರ ತಂದಿದ್ದ ಸುಗ್ರೀವಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿ ನ್ಯಾಯಮಂಡಳಿಯ ಆದೇಶವನ್ನೇ ಎತ್ತಿ ಹಿಡಿಯಿತು. ಈ ಮೂಲಕ ರಾಜ್ಯಕ್ಕೆ ರಾಜಕೀಯ ಮತ್ತು ಕಾನೂನಾತ್ಮಕವಾಗಿ ದೊಡ್ಡ ಹಿನ್ನಡೆ ಉಂಟುಮಾಡಿತು. ಡಿಸೆಂಬರ್ 11, 1991ರಂದು ನ್ಯಾಯಮಂಡಳಿಯ ಮಧ್ಯಂತರ ಆದೇಶವನ್ನು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಿಸಲಾಯಿತು. ಇದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಯಿತು. ರಾಜಕೀಯ ನಾಯಕರು ಮತ್ತು ಪ್ರೋ ಕನ್ನಡ ಸಂಘಟನೆಗಳು ಬೀದಿಗಿಳಿದವು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಡಿಸೆಂಬರ್ 13ರಂದು ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಲಾಯಿತು. ಡಿಸೆಂಬರ್ 12 ಮತ್ತು 13ರಿಂದಲೇ ರಾಜಧಾನಿ ಬೆಂಗಳೂರು, ಮೈಸೂರು ಸೇರಿದಂತೆ ದಕ್ಷಿಣ ಕರ್ನಾಟಕದಾದ್ಯಂತ ಪ್ರತಿಭಟನೆಗಳು ನಿಯಂತ್ರಣ ತಪ್ಪಿ ಹಿಂಸಾಚಾರಕ್ಕೆ ತಿರುಗಿದವು. ಕರ್ನಾಟಕ ಬಂದ್ಗೆ ಕೊಟ್ಟ ಕರೆಯು ಭಾಷಿಕ ಸಂಘರ್ಷವಾಗಿ ಬದಲಾಗಿ ತಮಿಳು ಮಾತನಾಡುವ ಜನರ ಮನೆ, ಅಂಗಡಿ ಮುಗ್ಗಟ್ಟು ಹಾಗೂ ವಾಹನಗಳ ಮೇಲೆ ದಾಳಿಗಳು ನಡೆದವು. ಬೆಂಕಿ, ಯಂತ್ರಗಳು, ಕಲ್ಲು ತೂರಾಟ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳ ಧ್ವಂಸ ನಿರಂತರವಾಗಿ ನಡೆಯಿತು. ಈ ಹಿಂಸಾಚಾರ ಡಿಸೆಂಬರ್ ಕೊನೆಯ ವಾರದವರೆಗೂ ಹಲವು ಭಾಗಗಳಲ್ಲಿ ಮುಂದುವರೆಯಿತು. ಈ ಘೋರ ದುರಂತದಲ್ಲಿ ಅಧಿಕೃತ ವರದಿಗಳ ಪ್ರಕಾರ 16ಕ್ಕೂ ಹೆಚ್ಚು ಜನರು ಜೀವ ಕಳೆದುಕೊಂಡರು. ಆಸ್ತಿಪಾಸ್ತಿ ನಷ್ಟ ಕೋಟಿಗಟ್ಟಲೆ ತಲುಪಿತು. ಪ್ರಾಣಭಯದಿಂದ ಸಾವಿರಾರು ತಮಿಳು ಕುಟುಂಬಗಳು ಕರ್ನಾಟಕವನ್ನು ತೊರೆದು ತಮಿಳುನಾಡಿಗೆ ಪಲಾಯನ ಮಾಡುವಂತಾಯಿತು. ಕಾವೇರಿ ನೀರಿನ ಈ ಜಟಾಪಟಿಯು ಕೇವಲ 2 ರಾಜ್ಯಗಳ ನಡುವಿನ ಜಲ ವಿವಾದವಾಗಿ ಉಳಿಯದೆ ಭಾಷಿಕ, ಸಾಮಾಜಿಕ ಮತ್ತು ರಕ್ತಸಿಕ್ತ ಹಿಂಸಾಚಾರದ ಇತಿಹಾಸವಾಗಿ ಬದಲಾಯಿತು. 1995ರಲ್ಲಿ ಮತ್ತೆ ಮಧ್ಯಸ್ಥಿಕೆಯ ಹಂತಗಳು ಬಂದರೂ 1991ರ ಈ ಭೀಕರ ಘಟನೆ ಕಾವೇರಿ ವಿವಾದದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನವಾಗಿ ದಾಖಲಾಯಿತು. ಇವೆಲ್ಲವೂ ನಡೆದದ್ದು 2007ರ ಕಾವೇರಿ ನ್ಯಾಯಾಧೀಕರಣದ ತೀರ್ಪು ಹೊರಬೀಳುವ ಮುನ್ನ ಹಾಗೂ 2018ರ ಸುಪ್ರೀಂ ಕೋರ್ಟಿನ ತೀರ್ಪಿಗೂ ಮುನ್ನ. ಈ ಎರಡೂ ತೀರ್ಪುಗಳ ಮುನ್ನ ಕೇವಲ ಇದೊಂದೇ ಘಟನೆಯಲ್ಲ, ಇಂತಹ ಹಲವು ಕಠಿಣ ಸಂದರ್ಭಗಳನ್ನು ಕಾವೇರಿ ನದಿ ನೀರಿನ ವಿಚಾರವಾಗಿ ಕರ್ನಾಟಕ ಎದುರಿಸಿತ್ತು. ಈಗ ಸಹ ತಮಿಳುನಾಡು ಕರ್ನಾಟಕದಿಂದ ಹೆಚ್ಚು ನೀರು ಕೊಡಿಸಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇದೇ 17ನೇ ತಾರೀಕು ವಿಚಾರಣೆಗೆ ಬರೋ ಸಾಧ್ಯತೆ ಇದೆ ಅಂತ ಸ್ವತಃ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ.
ತಮಿಳ್ನಾಡು ಅಪ್ಲಿಕೇಶನ್ 17th ಏನೋ ಬರುವಂತ ಅವಕಾಶ ಇದೆ. ಬಹುಶಃ ನಾಳೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹುಶಃ ನಾವು ಇದನ್ನ ಬಹಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ನ ಸಬ್ಮಿಟ್ ಮಾಡಬೇಕಾಗಿದೆ. ಬಹುಶಃ ನಮಗೆ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಒಂದು ಸಂಪೂರ್ಣ ಮಾಹಿತಿಯನ್ನ ಎರಡೂ ರಾಜ್ಯದಲ್ಲಿ ಎಲ್ಲ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಭರವಸೆ ಇದೆ. ಈ ಪೈಕಿ 1995ರಲ್ಲಿ ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ಎದುರಾದ ಭೀಕರ ಬರಗಾಲದ ಸಂದರ್ಭ ಅತ್ಯಂತ ಕಠಿಣ ಸನ್ನಿವೇಶಕ್ಕೆ ಎದುರಾಗಿತ್ತು. ಕರ್ನಾಟಕದ ಜಲಾಶಯಗಳಲ್ಲಿ ಕುಡಿಯೋದಕ್ಕೆ ಬೇಕಾದಷ್ಟು ನೀರಿಲ್ಲದ ಸ್ಥಿತಿಲಿ ತಮಿಳುನಾಡು 30 TMC ನೀರು ಬೇಕೇ ಬೇಕೆಂದು ಪಟ್ಟು ಹಿಡಿದಾಗ ದೇವೇಗೌಡರು ಆಗ ಮಾಡಿದ್ದೇನು, ಕಂಡುಕೊಂಡ ಪರಿಹಾರವೇನು, ಅಂದಿಗೂ ಇಂದಿಗೂ ಇರುವ ಒಂದು ಸಾಮ್ಯತೆ ಏನು, ಇವೆಲ್ಲವೂ ಈ ಎಳೆ ರಾಜಕೀಯದ ಮುಂದಿನ ಎಳೆ. ಇಲ್ಲಿವರೆಗೂ ಕೂಡ ಈ ಕಾವೇರಿ ಹೋರಾಟ, ಆ ಕಾವೇರಿ ಹೋರಾಟದ ಇತಿಹಾಸ ಏನು, ಇದೆಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪಂದ ಹಿಸ್ಟ್ರಿಯನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡಿದರು. ಈಗ ವೀರೇಂದ್ರ ಉಪ್ಪಂದ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ವೀರೇಂದ್ರ, ಈ ಹಿಂದೆ ಕಾವೇರಿ ಹೋರಾಟದ ಇತಿಹಾಸ ಹೇಗಿತ್ತು, ಇಲ್ಲಿವರೆಗೂ ಏನೇನಾಗಿತ್ತು, ಈ ಸದ್ಯಕ್ಕೆ ಏನು ಮಾಹಿತಿ ಇದೆ ವೀರೇಂದ್ರ? ರಂಜಿತ್, ಬಹುಶಃ ಕಾವೇರಿ ಇತಿಹಾಸ ನೋಡ್ತಾ ಹೋದ್ರೆ ನಿಮಗೆ ಕಾವೇರಿ ಕಟಕಟೆಯಲ್ಲೂ ನಿಂತಿದ್ದಾಳೆ, ಕಾವೇರಿ ತಮಿಳುನಾಡಿಗೂ ಹರಿದಿದ್ದಾಳೆ, ಕಾವೇರಿ ಕರ್ನಾಟಕಕ್ಕೆ ಸಿಗದೆ ಹೋದ ಸಂದರ್ಭಗಳು ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ಅಂದ್ರೆ ಕರ್ನಾಟಕಕ್ಕೆ ನೀರಿಲ್ಲ, ಆದ್ರೆ ತಮಿಳುನಾಡಿಗೆ ಹರಿದಂತ ಇತಿಹಾಸ ನಾವು ಅದಕ್ಕೆ ಸಾಕ್ಷಿಯಾಗಿದ್ದೇವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಕಾಲ 1995 ಡಿಸೆಂಬರ್ ತಿಂಗಳು ಕರ್ನಾಟಕದಲ್ಲಿ ಭೀಕರ ಬರಗಾಲ, ಕರ್ನಾಟಕದ ಜಲಾಶಯಗಳಲ್ಲೇ ನೀರಿಲ್ಲ. ಅಂತಹ ಕಾಲಘಟ್ಟದಲ್ಲಿ ತಮಿಳುನಾಡಿಗೆ 30 TMC ನೀರು ಹರಿಸಬೇಕು ಅನ್ನುವಂತ ಆದೇಶ ಬರುತ್ತೆ. ನಿಮಗೆ ಎಲ್ಲಾ ಜಲಾಶಯಗಳದ್ದು ಲೆಕ್ಕ ಹಾಕಿದ್ರೆ 30 TMC ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲದಂತಹ ಪರಿಸ್ಥಿತಿ. ಅಂತಹ ಕಾಲಘಟ್ಟದಲ್ಲಿ ಅನಿವಾರ್ಯವಾಗಿ ಏನ್ ಮಾಡ್ತಾರೆ, ದೇವೇಗೌಡರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರ್ತಾರೆ. ಹಾಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೊದಲೇ ಈಗ ಹೇಗೆ ತಮಿಳುನಾಡು ಅರ್ಜಿ ಹಾಕಿದೆಯಲ್ಲ, ಅದೇ ರೀತಿ ತಮಿಳುನಾಡಿನ ಅರ್ಜಿ ಇರುತ್ತೆ. ಅದರ ವಿಚಾರಣೆ ಆದ ನಂತರ 11 TMC ನೀರು ಬಿಡಬೇಕು ಅನ್ನೋಂಥ ಆದೇಶ ಮಾಡುತ್ತೆ. ಆ 11 TMC ನೀರು ಬಿಡೋದು ಕೂಡ ವಾಸ್ತವದಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಮಟ್ಟಿಗೆ ಸಾಧ್ಯವೇ ಇರಲಿಲ್ಲ, ಯಾಕಂದ್ರೆ ಕುಡಿಯೋಕೆ ನೀರಿಲ್ಲದಂಥ ಪರಿಸ್ಥಿತಿ. ಆಗ ಸುಪ್ರೀಂ ಕೋರ್ಟ್ ಕೊಡುವಂತ ಒಂದು ಆದೇಶ ಏನಂದ್ರೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆಯನ್ನ ಮಾಡಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ ಅಂತೇಳಿ. ಈಚೆಗೆ DK ಶಿವಕುಮಾರ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಜೊತೆ ಒಂದು ಮಾತುಕತೆಯ ಪ್ರಯತ್ನವನ್ನ ಮಾಡಿದ್ರಲ್ಲ, ಅದು ಇಂಥದ್ದೇ ಹಿನ್ನೆಲೆ. ಅವಾಗ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದು ಇವರೇ ಮಾತಾಡ್ಕೊಂಡು ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು ಅಂತ. ಸೊ ನೋಡಿ, ಆಮೇಲೆ ಏನಾಗುತ್ತೆ, ಪ್ರಧಾನಮಂತ್ರಿಗಳು PV ನರಸಿಂಹರಾವ್ ಅವರು ಆಗ ಮಧ್ಯಸ್ಥಿಕೆ ವಹಿಸಿದ ನಂತರ ಮಾತುಕತೆ ಮೂಲಕ 6 TMC ನೀರು ಹರಿಸಿದ್ರೆ ಸಾಕು ಅನ್ನುವ ಒಂದು ತೀರ್ಮಾನ ಬರುತ್ತೆ. ಅಂದ್ರೆ ಆ ಕಾರಣಕ್ಕಾಗಿ ವಿಶೇಷ ಅಧಿವೇಶನ ಕೂಡ ನಡೆಸ್ತಾರೆ ಕಾಲಘಟ್ಟದಲ್ಲಿ. ಸೊ ಇವೆಲ್ಲವೂ ಕೂಡ ಕರ್ನಾಟಕದ ಇತಿಹಾಸ ಸಾಕ್ಷಿ. ಹಾಗೆ ಇವತ್ತು ನೀವು ಬಂದ್ ನೋಡ್ತಾ ಇದ್ದೀರಿ, ಕರ್ನಾಟಕ ಬಂದ್ 1991ರಲ್ಲಿ ಬಂದ್ ಆಗಿತ್ತಲ್ಲ ರಂಜಿತ್, ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕರಾಳ ಇತಿಹಾಸ ಅಂತ ಹೇಳ್ಬೋದು. 16 ಜನರ ಸಾವಾಗುತ್ತೆ. ಅಂದ್ರೆ ಅಂತ ವ್ಯಾಪಕ ಹಿಂಸಾಚಾರ ಎರಡೂ ಕಡೆ ಆಗುತ್ತೆ. ಅಂದ್ರೆ ದಕ್ಷಿಣ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಇದನ್ನ ನಾವು ನೋಡ್ತೀವಿ. ಸೊ ಆ ಇತಿಹಾಸವನ್ನು ನಾವು ಮೊದಲನೇ ಪ್ಯಾಕೇಜ್ ಎಲ್ಲ ಡೀಟೇಲ್ಸ್ ನೋಡ್ತಲ್ಲ. ಅಂದ್ರೆ ಕಾವೇರಿ ಎಲ್ಲದಕ್ಕೂ ಕಾರಣ ಆಗಿದ್ದಾಳೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗಿ ನೀವು ನಮ್ಮ ಮುಂದೆ ನಿಂತಿದೆ. ಈಗ ಕರ್ನಾಟಕದಲ್ಲಿ ಅಂಥದ್ದೇ ಒಂದು ಸ್ಥಿತಿ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಬರಗಾಲದ ಸ್ಥಿತಿ ಇದೆ, ಭೀಕರ ಬರಗಾಲ ಇದೆ. ಇದರ ನಡುವೆ ತಮಿಳುನಾಡು ನೀರು ಬೇಕು ಅಂತೇಳಿ ಆಲ್ರೆಡಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. 17ನೇ ತಾರೀಕು ಆ ಅರ್ಜಿ ಬರ್ತಾ ಇದೆ. ಈಗಾಗಲೇ CWMA ಆದೇಶ ಮಾಡಿದ್ದು 15.45 TMC ನೀರನ್ನ ಹರಿಸಬೇಕು ಅಂತ ಹೇಳಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಖಂಡಿತವಾಗಿಯೂ ಇದೊಂದು ಚಾಲೆಂಜಿಂಗ್ ಸಿಚುವೇಶನ್ ಮತ್ತೆ ಕರ್ನಾಟಕದ ಮುಂದೆ ಬಂದಿದೆ. ಬಹುಶಃ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಆದೇಶ ಬರುತ್ತೆ ಅದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ ಕರ್ನಾಟಕದಿಂದ ಸುಮಾರು 10 TMC ನೀರು ತಮಿಳುನಾಡಿಗೆ ಹರಿದಿದ್ದರು. ಈಗ ಮತ್ತೆ CWMA ತಮಿಳುನಾಡಿಗೆ 15.45 TMC ನೀರು ಹರಿಸಿ ಅಂತ ಆದೇಶವನ್ನು ನೀಡಿದರು. ಈಗ ಮತ್ತೆ ತಮಿಳುನಾಡು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಇಂತಹ ಸನ್ನಿವೇಶ ಎದುರಾಗಿರೋದು ಇದೇ ಮೊದಲೇನೂ ಅಲ್ಲ. ಕಾವೇರಿ ನೀರಿಗಾಗಿ ನೂರಾರು ಕಾದಾಟಗಳನ್ನು ನೋಡಿರೋ ಕನ್ನಡಿಗರಿಗೆ 1995ರ ಆ ಕಪ್ಪು ದಿನಗಳು ಇಂದಿಗೂ ನೆನಪಿರಬಹುದು. ಅಷ್ಟಕ್ಕೂ 1995ರ ಡಿಸೆಂಬರ್ 28ನೇ ತಾರೀಕಿನಂದು
ಕರ್ನಾಟಕದ ವಿಧಾನಸಭಾ ಅಧಿವೇಶನದಲ್ಲಿ ನಡೆದಿದ್ದೇನು? ಅಂದಿನ ಸಿಎಂ ದೇವೇಗೌಡರು ಒಂದೇ ಒಂದು ದಿನದ ಅಧಿವೇಶನ ಕರೆದು ಇಡೀ ಕಾವೇರಿ ವಿವಾದದ ದೆಸೆಯನ್ನೇ ಬದಲಿಸಿದ್ದು ಹೇಗೆ? ಆಗ ಕಾವೇರಿ ಕದನವನ್ನು ದೇವೇಗೌಡರು ದೆಹಲಿ ಅಂಗಳದಲ್ಲಿ ಗೆದ್ದು ಬಂದ ಆ ರೋಚಕ ಇತಿಹಾಸವನ್ನು ನೋಡೋಣ ಎಳೆ ಎಳೆಯಾಗಿ. ಮಳೆಯಿಲ್ಲದೆ ಬರಡಾಯಿತು ಕಾವೇರಿ ಜಲಾನಯನ. ಕಾವೇರಿ ನೀರಿಗಾಗಿ ಶುರುವಾಯಿತು ರಾಜಕೀಯ ಕದನ. ಕಾವೇರಿ ನೀರಿಗಾಗಿ ನೂರಾರು ವರ್ಷಗಳಿಂದ ಸಾಗಿ ಬಂದಿರುವ ಹೋರಾಟದ ಹಾದಿಯಲ್ಲಿ ಅನೇಕ ಬಿಕ್ಕಟ್ಟುಗಳು ಎದುರಾಗಿವೆ. ರಾಜಕೀಯ ಮೇಲಾಟಗಳು ನಡೆದಿವೆ. ಬೀದಿ ಹೋರಾಟಗಳು ಕಾವು ಪಡೆದುಕೊಂಡಿವೆ. ಈಗ ಕರ್ನಾಟಕದಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಅಂಥದ್ದೇ ಪರಿಸ್ಥಿತಿ ಈ ಹಿಂದೆಯೂ ನಿರ್ಮಾಣವಾಗಿತ್ತು. ಈಗಿನಂತೆ ಆಗಲು ಭೀಕರ ಬರಗಾಲ, ಕುಡಿಯುವುದಕ್ಕೆ ನೀರಿಲ್ಲದ ಪರಿಸ್ಥಿತಿ. ಆದರೆ ತಮಿಳುನಾಡು ಕರ್ನಾಟಕದಿಂದ ನೀರು ಕೊಡಿಸಲೇಬೇಕು ಅಂತ ತಮಿಳುನಾಡು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು. ಈಗ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಹೋಗಿದೆಯಲ್ಲ, ಹಾಗೆಯೇ ಆಗ ಏನಾಗಿತ್ತು ಅನ್ನೋದನ್ನ ಈಗ ನೋಡೋಣ. ಅದು ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಅವಧಿ, ಅಂದರೆ 1995ರ ಡಿಸೆಂಬರ್ ತಿಂಗಳು. ಕಾವೇರಿ ಜಲ ವಿವಾದದ ಇತಿಹಾಸದಲ್ಲೇ ಅತ್ಯಂತ ಸೂಕ್ಷ್ಮ ಹಾಗೂ ರಾಜಕೀಯವಾಗಿ ಸಂಚಲನ ಸೃಷ್ಟಿ ಮಾಡಿದ್ದ ಸಮಯವಾಗಿತ್ತು. ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಘಟಿಸಿದ ಈ ಘಟನೆ ಅದು ಕರ್ನಾಟಕದ ವಿಧಾನಮಂಡಲದ ಇತಿಹಾಸದಲ್ಲೇ ದಾಖಲಾದಂಥ ಒಂದು ವಿಶಿಷ್ಟ ಅಧ್ಯಾಯ. ಕಾವೇರಿ ವಿಚಾರಕ್ಕಾಗಿ ಇಡೀ ರಾಜ್ಯದ ಕಣ್ಣು ಬೆಂಗಳೂರಿನ ವಿಧಾನಸೌಧದತ್ತ ನೆಟ್ಟಿತ್ತು. 1995ರ ಡಿಸೆಂಬರ್ 28 ಕಾವೇರಿ ವಿಶೇಷ ಅಧಿವೇಶನ. ಕರ್ನಾಟಕ ವಿಧಾನಮಂಡಲದಲ್ಲಿ ಒಂದೇ ಒಂದು ದಿನ ವಿಶೇಷ ಅಧಿವೇಶನ ನಡೆಯಿತು. ಪ್ರಶ್ನೆ ಏನೆಂದರೆ, ಕೇವಲ ಒಂದೇ ಒಂದು ದಿನದ ಮಟ್ಟಿಗೆ, ಕೇವಲ ಒಂದೇ ಒಂದು ವಿಚಾರಕ್ಕಾಗಿ ಸರ್ಕಾರ ಇಷ್ಟೊಂದು ತುರ್ತಾಗಿ ವಿಶೇಷ ಅಧಿವೇಶನ ಕರೆಯಲು ಕಾರಣ ಏನಾಗಿತ್ತು? ಆ ದಿನ ಸಂಸದೀಯ ರಾಜಕಾರಣದ ಅಂಗಳದಲ್ಲಿ ನಡೆದಿದ್ದು ಏನು ನೋಡೋಣ. ದಾಖಲಾಯಿತು ಇತಿಹಾಸದ ಪುಟದಲ್ಲಿ ವಿಶೇಷ ಅಧಿವೇಶನ. ಕಾವೇರಿಗಾಗಿ ಒಕ್ಕೊರಲಿನಿಂದ ಒಂದಾದ ಸರ್ವಪಕ್ಷ ಹೃನ್ಮನ. 1995ರ ಮುಂಗಾರು ಋತು. ಆ ವರ್ಷ ಕರ್ನಾಟಕದ ಪಾಲಿಗೆ ಪ್ರಕೃತಿ ಕರುಣೆ ತೋರಿಸಲಿಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆ ತೀವ್ರವಾಗಿ ವಿಫಲವಾಗಿತ್ತು. ಕೆಆರ್ಎಸ್, ಕಬಿನಿ, ಹಾರಂಗಿ, ಹೇಮಾವತಿ ಹೀಗೆ ಕರ್ನಾಟಕದ ಜಲಾಶಯಗಳಲ್ಲಿ ಕೆಸರು ಮಾತ್ರ ಉಳಿಯುವಂತಹ ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕನ್ನಡಿಗರ ಕುಡಿಯುವ ನೀರಿಗೆ ಕಂಟಕ ಎದುರಾಗಿತ್ತು. ಈ ಕಡೆ ತಮಿಳುನಾಡು ಸರ್ಕಾರ ಕರ್ನಾಟಕದ ಪರಿಸ್ಥಿತಿ ಪರಿಗಣಿಸದೆ ತನಗೆ ಕಾವೇರಿ ನೀರು ಕೊಡಲೇಬೇಕು ಅಂತ ಧೋರಣೆಯನ್ನ ಮುಂದುವರೆಸಿತ್ತು. ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯ ಮಧ್ಯಂತರ ಆದೇಶದ ನೆಪವೊಡ್ಡಿ ತನಗೆ ತಕ್ಷಣವೇ ನೀರು ಬೇಕು ಅಂತ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿತ್ತು. ತಮಿಳುನಾಡು ಆರಂಭದಲ್ಲಿ ಕೇಳಿದ್ದು ಬರೋಬ್ಬರಿ 30 ಟಿಎಂಸಿ ನೀರನ್ನ. ಆಗ ದೇವೇಗೌಡರ ನೇತೃತ್ವದ ಸರ್ಕಾರದ ಚಿತ್ತ ನ್ಯಾಯಮಂಡಳಿಯತ್ತ ನೆಟ್ಟಿತ್ತು. ಆಗ ನ್ಯಾಯಮಂಡಳಿಯು ಮಧ್ಯಂತರ ಸೂಚನೆ ಕೊಟ್ಟು ಕರ್ನಾಟಕ ಸರ್ಕಾರ ತಕ್ಷಣವೇ ತಮಿಳುನಾಡಿಗೆ 11 ಟಿಎಂಸಿ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಆದೇಶಿಸಿಯೇ ಬಿಟ್ಟಿತ್ತು. ದೇವೇಗೌಡರ ನೇತೃತ್ವದ ಸರ್ಕಾರದ ಪಾಲಿಗೆ ನ್ಯಾಯಮಂಡಳಿಯ ಆದೇಶ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತು. ಯಾಕಂದ್ರೆ ಕರ್ನಾಟಕದ ಜಲಾಶಯಗಳಲ್ಲೇ ನೀರು ಇರಲಿಲ್ಲ, ಕರ್ನಾಟಕದ ರೈತರ ಬೆಳೆಗೆ ನೀರಿಲ್ಲ, ಕರ್ನಾಟಕದ ಜನರಿಗೆ ಕುಡಿಯಲು ನೀರಿಲ್ಲ. ಇಂತಹ ಭೀಕರ ಪರಿಸ್ಥಿತಿಯಲ್ಲಿ 11 ಟಿಎಂಸಿ ನೀರನ್ನು ಹರಿಸುವುದು ಸಾಧ್ಯವೇ ಇರಲಿಲ್ಲ. ದೇವೇಗೌಡರ ಪಾಲಿಗೆ ಇದು ಕೇವಲ ರಾಜಕೀಯ ಸವಾಲಾಗಿರಲಿಲ್ಲ, ತಮ್ಮ ಸಾರ್ವಜನಿಕ ಜೀವನದ ಬೃಹತ್ ಧರ್ಮ ಸಂಕಟವಾಗಿತ್ತು. ಇದಕ್ಕೆ ಒಂದು ಪ್ರಮುಖ ಹಿನ್ನೆಲೆಯೂ ಇತ್ತು. ಇದೇ 1995ರ ಆಗಸ್ಟ್ ತಿಂಗಳಿನಲ್ಲಿ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ಸ್ವಲ್ಪ ನೀರು ಬಿಡುಗಡೆ ಮಾಡಿದಾಗ ವಿರೋಧ ಪಕ್ಷಗಳು ಉಗ್ರವಾಗಿ ಪ್ರತಿಭಟಿಸಿದ್ವು. ವಿಧಾನ ಮಂಡಲವನ್ನ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿದೆ. ಕನ್ನಡಿಗರ ಬೆನ್ನಿಗೆ ಚೂರಿ ಹಾಕಿದೆ ಅಂತ ವಿಪಕ್ಷಗಳು ಚಾಟಿ ಬೀಸಿದ್ವು. ಅದರ ಬೆನ್ನಲ್ಲೇ ಡಿಸೆಂಬರ್ನಲ್ಲಿ ನ್ಯಾಯಮಂಡಳಿ ಮತ್ತೆ 11 ಟಿಎಂಸಿ ನೀರು ಬಿಡುಗಡೆ ಮಾಡಲು ಆದೇಶ ನೀಡಿದಾಗ ದೇವೇಗೌಡರಿಗೆ ಹಳೆಯ ಘಟನೆ ನೆನಪಾಯಿತು. ಈ ಬಾರಿ ಏಕಪಕ್ಷೀಯವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೆ ರಾಜಕೀಯವಾಗಿ ತೀವ್ರ ಹಿನ್ನಡೆಯಾಗುತ್ತೆ ಅನ್ನೋದು ಸ್ಪಷ್ಟವಾಗಿತ್ತು. ಆ ಹಂತದಲ್ಲಿ 11 ಟಿಎಂಸಿ ನೀರು ಬಿಡುಗಡೆಯ ಆದೇಶವನ್ನು ಜಾರಿಗೊಳಿಸುವುದು ಅಥವಾ ತಿರಸ್ಕರಿಸುವುದು ಮುಖ್ಯಮಂತ್ರಿ ದೇವೇಗೌಡರಿಗೆ ಬೃಹತ್ ರಾಜಕೀಯ ಸವಾಲಾಗಿತ್ತು.
ಸಂಧಾನದ ಹಾದಿಗೆ ಸಮ್ಮತಿಸಿತು ವಿಧಾನಸಭೆ ಸದನ. ಒಗ್ಗಟ್ಟಿನ ದನಿಗೆ ಸಾಕ್ಷಿಯಾಯಿತು ಸರ್ವ ಪಕ್ಷಗಳ ಹೃನ್ಮನ. ಈ ಹಿನ್ನೆಲೆಯಲ್ಲೇ ಇಡೀ ರಾಜ್ಯದ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಕ್ರೋಢೀಕರಿಸಲು ವಿರೋಧ ಪಕ್ಷಗಳು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು 1995 ಡಿಸೆಂಬರ್ 28ರಂದು ಒಂದೇ ದಿನದ ತುರ್ತು ವಿಶೇಷ ಅಧಿವೇಶನವನ್ನು ಕರೆಯಲಾಯಿತು. ದೇವೇಗೌಡರ ಹೆಗಲೇರಿತ್ತು ದೊಡ್ಡ ಹೊಣೆ. ಕಾವೇರಿಗೆ ಬೇಕಿತ್ತು ಕಾನೂನು ಕವಚದ ರಕ್ಷಣೆ. 1995 ಡಿಸೆಂಬರ್ 28ರ ಆ ವಿಶೇಷ ಅಧಿವೇಶನದಲ್ಲಿ ಕಾವೇರಿ ವಿಚಾರವಾಗಿ ತೀವ್ರ ಚರ್ಚೆಗಳು ನಡೆದವು. ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರು ತಮ್ಮ ತಮ್ಮ ವಾದಗಳನ್ನು ಮಂಡಿಸಿದ್ರು. ಅಂತಿಮವಾಗಿ ಈ ಅಧಿವೇಶನದಲ್ಲಿ ರೂಪುಗೊಂಡ ಮುಖ್ಯ ರಾಜಕೀಯ ನಿಲುವು ಏನೆಂದರೆ, ಕಾವೇರಿ ಸಮಸ್ಯೆಯನ್ನ ಕೇವಲ ನ್ಯಾಯಾಂಗದ ಆದೇಶದ ಜಾರಿಗೆ ಸೀಮಿತಗೊಳಿಸಬಾರದು, ಇದನ್ನು ಮಾತುಕತೆ ಮತ್ತು ರಾಜಕೀಯ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಬೇಕು. ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ನಿರ್ಣಯವು ಸರ್ಕಾರಕ್ಕೆ ಬಲವಾದ ಬೆಂಬಲವಾಗಿ ನಿಂತಿತ್ತು. ಅಂದರೆ ಕಾವೇರಿ ನೀರಿನ ಪರಿಸ್ಥಿತಿಯನ್ನ ಕೇವಲ ಕಾನೂನಿನ ಚೌಕಟ್ಟಿನಲ್ಲಿ ನೋಡಿ ನೀರು ಬಿಡುಗಡೆ ಮಾಡುವುದು ಸಾಧ್ಯವಿಲ್ಲ. ಬದಲಾಗಿ ಕರ್ನಾಟಕ ಮತ್ತು ತಮಿಳುನಾಡು ಮುಖ್ಯಮಂತ್ರಿಗಳು ಕುಳಿತು ಮಾತನಾಡಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಎಂಬ ತೀರ್ಮಾನಕ್ಕೆ ಬರಲಾಯಿತು. ದೇವೇಗೌಡರು 1995ರಲ್ಲಿ ಪ್ರಧಾನಮಂತ್ರಿಗಳ ಪಟ್ಟದಲ್ಲಿ ಮಾತುಕತೆಗೆ ಒತ್ತಾಯಿಸಲು ಈ ಅಧಿವೇಶನದ ನಿರ್ಣಯವೇ ಬೃಹತ್ ಶಕ್ತಿಯಾಗಿ ಕೆಲಸ ಮಾಡಿತು. ಆಗ ದೇವೇಗೌಡರ ನೇತೃತ್ವದ ಸರ್ಕಾರ ಕರೆದಂಥ ವಿಶೇಷ ಅಧಿವೇಶನ ಮುಗಿಯುತ್ತಾದರೂ ಕಾವೇರಿ ಅಂಗಳದ ಬಿಕ್ಕಟ್ಟು ಮುಗಿಯಲಿಲ್ಲ. 11 ಟಿಎಂಸಿ ನೀರಿಗಾಗಿ ತಮಿಳುನಾಡು ಸರ್ಕಾರದ ಒತ್ತಡ ಹೆಚ್ಚಾಗುತ್ತಲೇ ಇತ್ತು. ವಿಷಯ ಮತ್ತೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಲುಪಿತು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಸುಪ್ರೀಂ ಕೋರ್ಟ್ ಅಂದಿನ ಭಾರತದ ಪ್ರಧಾನಮಂತ್ರಿ ಪಿ.ವಿ. ನರಸಿಂಹರಾವ್ ಅವರಿಗೆ ಮಧ್ಯಸ್ಥಿಕೆ ವಹಿಸುವಂತೆ ಸೂಚನೆ ಕೊಡ್ತು. 2 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದು ಮಾತನಾಡಿ ರಾಜಕೀಯ ಪರಿಹಾರ ಕಂಡುಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡ್ತು. ಪ್ರಧಾನಿ ಮಧ್ಯಸ್ಥಿಕೆಯಲ್ಲಿ ಸಭೆ 1995 ಡಿಸೆಂಬರ್ 30 ಪ್ರಧಾನಿ ಪಿ.ವಿ. ನರಸಿಂಹರಾವ್ ಮಧ್ಯಸ್ಥಿಕೆ, ದೇವೇಗೌಡ ಹಾಗೂ ಜಯಲಲಿತಾ ಭಾಗಿ. ಸುಪ್ರೀಂ ಕೋರ್ಟ್ ಸೂಚನೆಯ ಬೆನ್ನಲ್ಲೇ ಅಂದಿನ ಪ್ರಧಾನಿ ಪಿ.ವಿ. ನರಸಿಂಹರಾವ್ ಅವರು 1995 ಡಿಸೆಂಬರ್ 30ರಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆಯನ್ನು ಕರೆದರು. ಆ ಸಭೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಎಚ್.ಡಿ. ದೇವೇಗೌಡ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಸೆಲ್ವಿ ಜಯಲಲಿತಾ ಮುಖಾಮುಖಿಯಾದರು. ಪ್ರಧಾನಿ ಮಧ್ಯಸ್ಥಿಕೆಯಲ್ಲಿ ಸಭೆ. ಪ್ರಧಾನಿ ನರಸಿಂಹರಾವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಆ ಸಭೆ ಅತ್ಯಂತ ಸುದೀರ್ಘ ಹಾಗೂ ಬಿಸಿ ಏರಿದ ಚರ್ಚೆಗೆ ಸಾಕ್ಷಿಯಾಯಿತು. ಕರ್ನಾಟಕ ತನ್ನ ಜಲಾಶಯಗಳ ನೈಜ ಪರಿಸ್ಥಿತಿಯನ್ನು ಪ್ರಧಾನಿಗಳ ಮುಂದೆ ತೆರೆದಿಟ್ಟು 11 ಟಿಎಂಸಿ ನೀರು ಬಿಟ್ಟರೆ ಕರ್ನಾಟಕದ ಜನತೆಗೆ ಕುಡಿಯುವ ನೀರಿಗೂ ಗತಿ ಇಲ್ಲದಂತಾಗುತ್ತೆ ಅಂತ ಮನವರಿಕೆ ಮಾಡಿಕೊಡಲಾಯಿತು. ಸುದೀರ್ಘ ಸಂಧಾನದ ನಂತರ ಪ್ರಧಾನಿಯವರ ಮಧ್ಯಸ್ಥಿಕೆಯಲ್ಲಿ ಒಂದು ರಾಜಕೀಯ ಪರಿಹಾರವನ್ನು ಕಂಡುಕೊಳ್ಳಲಾಯಿತು. ಅದರಂತೆ 11 ಟಿಎಂಸಿ ನೀರು ಬಿಡುಗಡೆ ಮಾಡುವ ಜಾಗದಲ್ಲಿ ತಕ್ಷಣಕ್ಕೆ 6 ಟಿಎಂಸಿ ನೀರನ್ನು ಮಾತ್ರ ಹರಿಸಲು ಒಪ್ಪಂದವಾಯಿತು. 11 ಟಿಎಂಸಿಯಿಂದ 6ಕ್ಕೆ ಇಳಿಯಿತು ಪ್ರಮಾಣ. ಸಂಧಾನದ ಪರಿಹಾರದಂತೆ ಇಳಿತು ಪ್ರಮಾಣ. ಕರ್ನಾಟಕ ವಿಧಾನಮಂಡಲ ಡಿಸೆಂಬರ್ 28ರಂದು ನೀಡಿದ್ದ ಮಾತುಕತೆಯ ಮೂಲಕವೇ ಪರಿಹಾರ ಎಂಬ ನಿಲುವಿಗೆ ಅನುಗುಣವಾಗಿ ದೇವೇಗೌಡರ ಸರ್ಕಾರ ಈ 6 ಟಿಎಂಸಿ ನೀರು ಬಿಡುಗಡೆಯ ನಿರ್ಧಾರಕ್ಕೆ ಸಮ್ಮತಿಸಿತು ಮತ್ತು ಅದನ್ನು ಪಾಲಿಸಿತು. ರಾಜ್ಯದ ಜಲಹಿತ ಕಾಪಾಡಿತು ರಾಜತಾಂತ್ರಿಕ ನಡೆ. ಇತಿಹಾಸದಲ್ಲಿ ಉಳಿತು 1995ರ ಕಾವೇರಿ ನಡೆ. 1995 ಡಿಸೆಂಬರ್ 28ರ ಆ ಒಂದು ದಿನದ ವಿಶೇಷ ಅಧಿವೇಶನವು ಕರ್ನಾಟಕ ಸಂಸದೀಯ ಇತಿಹಾಸದಲ್ಲೇ ಒಂದು ವಿಶಿಷ್ಟ ಹಾಗೂ ಪ್ರಮುಖ ಘಟ್ಟ. ಕಾವೇರಿಯಂತಹ ಸೂಕ್ಷ್ಮ ವಿಚಾರ ಎದುರಾದಾಗ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳದೆ ವಿಧಾನಮಂಡಲವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತುಕತೆಯ ಮೂಲಕ ರಾಜ್ಯದ ಹಿತರಕ್ಷಣೆಗೆ ಮುಂದಾದ ಆ ಘಟನೆ ಇಂದಿಗೂ ಕಾವೇರಿ ಹೋರಾಟದ ಪ್ರಮುಖ ಅಧ್ಯಾಯವಾಗಿ ಉಳಿದುಕೊಂಡಿದೆ. ಈಗಲೂ ಸಹ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪರಸ್ಪರ ಮಾತುಕತೆ ನಡೆಸಿದ ಪ್ರಯತ್ನ ಈ ಹಿನ್ನೆಲೆಯಲ್ಲಿ ಗಮನಾರ್ಹ. ಆ ಸಭೆ ಇತ್ತೀಚೆಗೆ ಮುಂದೂಡಿಕೆಯಾಗಿದೆ. ಕಾವೇರಿ ಕದನ ಮುಂದುವರೆದಿದೆ. ಮುಂದೆಂದೋ ಒಂದು ದಿನ ನಡೆಯಬಹುದೇನೋ. ಹಾಗೊಂದು ವೇಳೆ ನಡೆದರೂ ಪರಸ್ಪರ ಮಾತುಕತೆ ವೇಳೆ ಉಭಯ ಮುಖ್ಯಮಂತ್ರಿಗಳು ರಾಜಕೀಯ ಮೀರಿ ಆಲೋಚಿಸಿ ತೀರ್ಮಾನ ಕೈಗೊಳ್ಳಬಲ್ಲರೆ ಅನ್ನೋದು ಸದ್ಯದ ಪ್ರಶ್ನೆ. ನಮ್ಮ ಪ್ರತಿನಿಧಿ ವೀರೇಂದ್ರ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವೀರೇಂದ್ರ, 1995ರಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇತ್ತು. ಆಗ ವಿಶೇಷ ಅಧಿವೇಶನ ಕರೆದಿದ್ರು.
ಆಗಿನ ಸನ್ನಿವೇಶ ಹೇಗಿತ್ತು, ಆಗಿನ ಸನ್ನಿವೇಶಕ್ಕೂ ಈಗಿನ ಸನ್ನಿವೇಶಕ್ಕೂ ಇರುವಂಥ ವ್ಯತ್ಯಾಸ ಏನು, ಸದ್ಯಕ್ಕೆ ನೀವು ಅದನ್ನು ಹೇಗೆ ವಿಶ್ಲೇಷಿಸ್ತೀರಿ ವೀರೇಂದ್ರ? ರಂಜಿತ್, ವ್ಯತ್ಯಾಸ ಏನು ಅಂದರೆ ನೋಡಿ, ಮೇಲ್ನೋಟಕ್ಕೆ ಕಾಣುವ ವ್ಯತ್ಯಾಸ ರಂಜಿತ್, ಇವೆಲ್ಲವೂ ಕೂಡ ಅದು ಎಸ್ ಎಂ ಕೃಷ್ಣ ಕಾಲದಲ್ಲಾಗಿರ್ಬೋದು, ಬಂಗಾರಪ್ಪನವ್ರ ಕಾಲ ಆಗಿರ್ಬೋದು, ಅಥವಾ ದೇವೇಗೌಡರ ಕಾಲ ಆಗಿರ್ಬೋದು, ಇವೆಲ್ಲವೂ ಕೂಡ 2007ರ ನ್ಯಾಯಾಧಿಕರಣದ ತೀರ್ಪಿನ ಮೊದಲು. ನ್ಯಾಯಾಧಿಕರಣ ತೀರ್ಪು ಕೊಡುವ ಮೊದಲು ಈ ರೀತಿಯ ಹಲವಾರು ಘಟನೆಗಳಿಗೆ ಸಾಕ್ಷಿ ಆಗಿದ್ದೀವಿ ನಾವು. ಅದಾದ ನಂತರ ಆಗಿಲ್ಲ ಅಂತಲ್ಲ, ಆದರೆ ವ್ಯತ್ಯಾಸ ಇದೆ. ನೀವು ಕೇಳಿದ್ರಲ್ಲ ವ್ಯತ್ಯಾಸ, ಅದು ತುಂಬ ಸರಿಯಾಗಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. 2007ರಲ್ಲಿ ಅದು ಕೂಡ ಕರ್ನಾಟಕ ಏನು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಂಡಂತ ಅಲ್ಲ. ಅದೇ ಕಾರಣಕ್ಕಾಗಿ 2018ರ ಸುಪ್ರೀಂ ಕೋರ್ಟೇ ಆವತ್ತಿನ ತೀರ್ಪು, ಸುಪ್ರೀಂ ಕೋರ್ಟ್ನ ತೀರ್ಪೇ ಜಾರಿಯಲ್ಲಿರುವಂಥದ್ದು. ಯಾವುದು? 177.25 TMC ನೀರನ್ನು ತಮಿಳುನಾಡಿಗೆ ಕೊಡಬೇಕು ಅಂತ ಇದೆಯಲ್ಲ, ಯಾವಾಗ? ನಾರ್ಮಲ್ ಇಯರಲ್ಲಿ. ಅದೇ ಈಗ ಜಾರಿಯಲ್ಲಿರುವಂಥದ್ದು. ಅದ್ಯಾಕಾಯಿತು 177.25 TMC ನೀರು ಅಂದರೆ ಸುಮಾರು 14.5 TMC ನೀರನ್ನು ಕುಡಿಯೋ ನೀರಿಗಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಕರ್ನಾಟಕಕ್ಕೆ ಅಲೋಕೇಶನ್ ಕೊಟ್ಟರು ಅನ್ನುವಂಥ ಹಿನ್ನೆಲೆಯಲ್ಲಿ ನೋಡಿ, ಹಿಂದೆ ಅಲ್ಲ, ಬಂಗಾರಪ್ಪನವ್ರ ಕಾಲ ಆಗಿರ್ಬೋದು, ಅವತ್ತಿನ ನ್ಯಾಯಮಂಡಳಿಯ ತೀರ್ಪಾಗಿರ್ಬೋದು, ಅದಾದ ನಂತರ ದೇವೇಗೌಡರ ಕಾಲ ಆಗಿರ್ಬೋದು, ಅದಾದ ನಂತರ ಎಸ್ ಎಂ ಕೃಷ್ಣ ಕಾಲ ಆಗಿರ್ಬೋದು, ಎಲ್ಲ ಕಾಲದಲ್ಲೂ ಈಗ ಚರ್ಚೆ ಮಾಡಿದ್ವಲ್ಲ ನಾವು, ದೇವೇಗೌಡರ ಕಾಲದಲ್ಲಿ ಜಯಲಲಿತಾ ಹಾಗೂ ದೇವೇಗೌಡರು ಕೂತು ಮಾತುಕತೆ ನಡೆಸಿದ್ದು, PV ನರಸಿಂಹರಾಯರು ಮಧ್ಯಸ್ಥಿಕೆ ವಹಿಸಿದ್ದು, ಅವತ್ತಿನ ಪ್ರಧಾನಮಂತ್ರಿ. ಇವೆಲ್ಲವೂ ಕೂಡ ಮಾತುಕತೆಯ ನಂತರ ಕರ್ನಾಟಕಕ್ಕೆ ಏನೋ ಒಂದು ಸಣ್ಣ ರಿಲೀಫ್ ಸಿಕ್ತು ಅನ್ನುವಂಥದ್ದನ್ನು ನಾವು ಕಾಣಲಿಕ್ಕಾಗಿತ್ತು. ಆದರೆ ಇವತ್ತು ಅದೆಲ್ಲವನ್ನೂ ಮೀರಿ ರಾಜಕೀಯದ ಮೇಲಾಟವೇ ಹೆಚ್ಚಾಗಿದೆ ರಂಜಿತ್. ಆ ಕಾರಣಕ್ಕಾಗಿ ನೋಡಿ, ಮೊನ್ನೆ ಕೂಡ ಒಂದು ಪ್ರಯತ್ನ ನಡೀತು. DK ಶಿವಕುಮಾರ್ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಾತುಕತೆ ನಡೆಸಬೇಕು ಅನ್ನೋಂಥದ್ದೆಲ್ಲ ಸಿದ್ಧ ಆಗಿತ್ತಲ್ಲ, ಇನ್ನೇನು ಅವ್ರು ಬರಬೇಕಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಸ್ವತಃ DK ಶಿವಕುಮಾರ್ ಅವರೇ ಈಗ ಬರೋದು ಬೇಡ ಅಂತ ಹೇಳಿದ್ರು. ಅಂದರೆ ಅಲ್ಲೂ ಕೂಡ ರಾಜಕೀಯ ಒತ್ತಡ, ತಮಿಳುನಾಡಲ್ಲೂ ಕೂಡ ಇಲ್ಲೂ ರಾಜಕೀಯ ಒತ್ತಡ. ಅಂದರೆ ಮಾತುಕತೆಗೆ ಮುಂದಾದರೆ ರಾಜಕೀಯ ಮೇಲಾಟ ಹೆಚ್ಚಾಗ್ಬಿಡುತ್ತೆ ಅನ್ನುವಂಥ ದೃಷ್ಟಿಕೋನ. ಅವತ್ತಿಗೆ ನೋಡಿ, ಅದು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗಿರ್ಬೋದು, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗಿರ್ಬೋದು, ಒಂದು ಸರ್ವಾನುಮತದ ನಿರ್ಣಯ ಅಂಥೇಳಿ ವಿಧಾನಸಭೆಯಲ್ಲಿ ಆಗಿತ್ತು ಅನ್ನುವಂಥದ್ದು. ಅಂದರೆ ಅದಕ್ಕಾಗಿ ವಿಶೇಷ ಅಧಿವೇಶನವನ್ನು ಕೂಡ ಕರೆದದ್ದು ನಡೆದಿತ್ತು. ಹಲವು ಬಾರಿ ಚರ್ಚೆ ಆಗಿದೆ. ನಿಮಗೆ ಗೊತ್ತಿರಲಿ, ಮತ್ತೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ ರಂಜಿತ್. 2006ರಲ್ಲಿ ಕಾವೇರಿ ಏನು ಈ ವಿವಾದ ಇದೆಯಲ್ಲ, ಅದೇ ಹಿನ್ನೆಲೆಯಲ್ಲೇ ಒಂದು ವಿಶೇಷ ಅಧಿವೇಶನ ನಡೆಸಿದ್ದು ಆಗಿತ್ತು. ಬಂದ್ ನಡೀತಾ ಇತ್ತು ಹೊರಗಡೆ. ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರಲ್ಲ, ಅದೇ ರೀತಿಯ ಬಂದ್ ಕರೆ ಕೊಟ್ಟಿದ್ದರು. ಹೊರಗಡೆ ಬಂದು ಒಳಗಡೆ ಅಧಿವೇಶನದಲ್ಲಿ ಕಾವೇರಿಯ ಚರ್ಚೆ, ಇಂಥದ್ದಕ್ಕೂ ಎಲ್ಲ ಸಾಕ್ಷಿ ಆಗಿದೆ ಕರ್ನಾಟಕ. ಅಂತಿಮವಾಗಿ ಯಾವಾಗ ನಿಮಗೆ ಸಮಸ್ಯೆ ಬಂದಿದೆ ಅಂತ ನೋಡಿದ್ರೆ, ಯಾವಾಗ ಪ್ರಕೃತಿ ಮುನಿದಿದೆಯೋ ಅವಾಗೆಲ್ಲ ಸಮಸ್ಯೆ ಬಂದಿದೆ. ಬರಗಾಲ ಎದುರಾಗಿದೆಯೋ ಅವಾಗೆಲ್ಲ ಸಮಸ್ಯೆ ಬಂದಿದೆ. ಬರಗಾಲ ಎದುರಾದಾಗ ಅವರಿಗೂ ನೀರು ಬೇಕು, ಕರ್ನಾಟಕಕ್ಕೂ ನೀರು ಬೇಕು, ತಮಿಳುನಾಡಿಗೂ ನೀರು ಬೇಕು. ಹೀಗಾದಾಗ ಇಬ್ಬರಿಗೂ ನೀರಿಲ್ಲದ ಪರಿಸ್ಥಿತಿಯಲ್ಲೇ ಸಂಕಷ್ಟ ಅಂತ ಎದುರಾಗೋದು. ಮತ್ತು ನೋಡಿ, ಸಮಸ್ಯೆ ಯಾಕಾಗ್ತಿದೆ? ನೀವು ನ್ಯಾಯಾಧಿಕರಣದ 2007ರ ತೀರ್ಪನ್ನಾದರೂ ತೆಗೆದುಕೊಳ್ಳಿ, 2018ರ ಸುಪ್ರೀಂ ಕೋರ್ಟ್ ತೀರ್ಪನ್ನಾದರೂ ತೆಗೆದುಕೊಳ್ಳಿ, ಎರಡರಲ್ಲೂ ಕೂಡ ಸಂಕಷ್ಟ ಸೂತ್ರ ಅಂಥೇಳಿ ಮಾಡಿಲ್ಲ ಅವರು. ಸಂಕಷ್ಟ ಸೂತ್ರ ಅಂತೇಳಿ ಒಂದು ರಚನೆ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆಯೇ ಇರ್ತಾ ಇರಲಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗುತ್ತೆ. ಆ ಸಂಕಷ್ಟ ಸೂತ್ರದ ಕೊರತೆಯೇ ಇಷ್ಟೆಲ್ಲ ಸಮಸ್ಯೆ ಆಗಲಿಕ್ಕೆ ಮೂಲ ಕಾರಣ ಆಗಿದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನೋಡೋದಾದರೆ ಸಹಜವಾಗಿ ಈಗಲೂ ಕೂಡ ಅದೇ, ಈಗ CWB ಮುಂದೆ ಮೊನ್ನೆ ಚರ್ಚೆ ಆದ್ದು ಅದೇ, ಸಂಕಷ್ಟ ಸೂತ್ರ ಅನ್ನುವಂಥದ್ದೊಂದು ಇಲ್ಲ ಅನ್ನುವಂಥದ್ದು ಬಂತು ಅಂಥೇಳಿ. ನೋಡಿ, ನಾವು ಭಾಳಷ್ಟು ಬಾರಿ ಇದನ್ನು ಹೇಳಿದ್ದೀನಿ. ಏನು ಗೊತ್ತಾ ರಂಜಿತ್, ಈ ಹಿಂದೆ ಎಲ್ಲ ಇದ್ದದ್ದೇನು, ಪ್ರಕೃತಿಯೇ ಪರಿಹಾರ, ಮಳೆ ಬಂತು ಅಂದರೆ ಸಮಸ್ಯೆ ನೀಗುತ್ತಪ್ಪ ಅಂಥೇಳಿ. ಆದರೆ ಈ ಸತಿ ಏನಾಯ್ತು ನೋಡಿ, ಮೊದಲ 2 ತಿಂಗಳು ಮಳೆ ಬರಲಿಲ್ಲ, ಇತ್ತೀಚೆಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಬರಲಿಕ್ಕೆ ಶುರು ಆದ ಮೇಲೆ ಸಮಸ್ಯೆ ಶುರು ಆಯಿತು. ಒಂದು ಕಡೆ ಕೇಂದ್ರಕ್ಕೆ ನಾವು ಬರ ಪರಿಹಾರವನ್ನು ಕೂಡ ಕೇಳುವಂಥ ಪರಿಸ್ಥಿತಿ, ಯಾಕೆಂದರೆ ಮಳೆ ಬರ್ತಿದೆ ಅಂತ ಹೇಳ್ತಾರೆ ಈಗ ಕೇಂದ್ರದ ಅಧಿಕಾರಿಗಳು ಬಂದರೆ. ಈ ಕಡೆ ತಮಿಳುನಾಡು ಏನು ಹೇಳ್ತಾ ಇದೆ, ನೋಡಿ ಮಳೆ ಬರ್ತಾ ಇದೆ, ನೀರು ಕೊಡಬೇಕು ಅಂತ ಕೇಳುತ್ತೆ. ತಡವಾಗಿ ಮಳೆ ಬಂದಿದ್ದೇ ಸಮಸ್ಯೆ ಆಯಿತು ಅಂತ ನಾನು ಮೊನ್ನೆ ಕೂಡ ಈ ಉದಾಹರಣೆ ಕೊಡ್ತಾ ಇದ್ದೆ. ನೀವು ನೋಡಿರ್ಬೋದು ರಂಜಿತ್, H2O ಫಿಲಮ್ ಉಪೇಂದ್ರ ಅವ್ರು ಮಾಡಿರುವಂಥದ್ದು, ಅವ್ರದ್ದೇ ಕತೆ ಅದು. ಆ H2O ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅವ್ರು ಕೊಟ್ಟಂಥ ಪರಿಹಾರವೂ ಅದೇ. ಸಯಾಮಿ ಅವಳಿಗಳು ಬಂದಾಗ ಪ್ರಕೃತಿಯ ಪರಿಹಾರ, ಮಳೆ ಬರುತ್ತೆ ಕ್ಲೈಮ್ಯಾಕ್ಸಲ್ಲಿ, ಮಳೆಯ ಪರಿಹಾರ ಅಂತ. ಇಲ್ಲಿಯವರೆಗೂ ಅದನ್ನೇ ನಂಬ್ಕೊಂಡಿದ್ರು. ಆದರೆ ಈ ಬಾರಿ ಎಂಥ ಟ್ರಿಕ್ಕಿ ಸಿಚುಯೇಷನ್ ಅಂದರೆ, 2 ತಿಂಗಳು ಬರಗಾಲ, ಈಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕೇಂದ್ರದ ಬಳಿ ಪರಿಹಾರ ಕೇಳುವ ಹಾಗೆಯೂ ಇಲ್ಲ. ಇತ್ತ ತಮಿಳುನಾಡು ನೀರು ಕೊಡಿ ಅಂಥೇಳಿ ಈಗ CWMA ಮುಂದೆ, ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬಿಟ್ಟಿದೆ. ಏನು ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ? ಸಹಜವಾದಂಥ ಒಂದು ಸಮಸ್ಯೆ ಈಗ ಎದುರಾಗಿದೆ. ಬಹುಶಃ ಉಪೇಂದ್ರ ಅವರೇನಾದರೂ H2O 2 ಸಿನಿಮಾ ಮಾಡ್ತಾರಾ ನೋಡಬೇಕು. ಆದರೆ ಅದೇ ಸೀರಿಯಸ್ ನೋಟ್, ಖಂಡಿತವಾಗಿಯೂ ಇಂಥ ವಿಚಾರವನ್ನು, ಕಾವೇರಿಯಂತಹ ವಿಚಾರ ಸಮಸ್ಯೆಗಳು ಎದುರಾದಾಗ ಪರಸ್ಪರ ಮಾತುಕತೆ ಅನ್ನೋದು ಬಹಳ ಮುಖ್ಯ. ರಾಜಕೀಯವನ್ನು ಮೀರಿ ಆಲೋಚನೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಇಬ್ಬರೂ ಕೂಡ ನಿಜಕ್ಕೂ ಕೂಡ ವಾಸ್ತವದ ಸ್ಥಿತಿ ಏನಿದೆ, ಎಲ್ಲಿ ಕುಡಿಲಿಕ್ಕೆ ನೀರು ಬೇಕಾಗಿದೆ. ಯಾಕಂದರೆ ತಮಿಳುನಾಡಿನ 3 ಡ್ಯಾಮ್ಗಳಿದೆ ರಂಜಿತ್. ನೀವು ಹೇಳ್ತೀನಿ ನೋಡಿ, ಒಂದು ಅಮರಾವತಿ, ಭವಾನಿ ಸಾಗರ್, ಮೆಟ್ಟೂರು ಡ್ಯಾಮ್.
48.45 TMC ನೀರಿದೆ ಅಲ್ಲಿ. ಮತ್ತು ಈಶಾನ್ಯ ಮುಂಗಾರು ಬರುತ್ತೆ ನೋಡಿ, ತಮಿಳುನಾಡಿಗೆ ಅದೊಂದು ವರ. ಎರಡು ಅವರಿಗೆ ಮುಂಗಾರು, ನಮಗೆ ಒಂದೇ ಮುಂಗಾರು, ಕರ್ನಾಟಕಕ್ಕೆ ಒಂದೇ ಮುಂಗಾರು, ತಮಿಳುನಾಡಿನಲ್ಲಿ 2 ಮುಂಗಾರು ಬರುತ್ತೆ. ಅದು 200 TMC ನೀರು ತಂದು ಕೊಡುತ್ತೆ ರಂಜಿತ್. ನೀವು ಲೆಕ್ಕ ಹಾಕಿ, 48 TMC ಆಲ್ರೆಡಿ ಇದೆ, 200 TMC ಅವರಿಗೆ ಈಶಾನ್ಯ ಮುಂಗಾರಿನಿಂದ ಮುಂದಿನ ತಿಂಗಳು ಬರುತ್ತೆ ಅವರಿಗೆ. ಮತ್ತು ಅವರಿಗೆ ಗ್ರೌಂಡ್ ವಾಟರ್ ಒಂದು 20 TMC ಸಿಗುತ್ತೆ, ನಿಮಗೆ ಗೊತ್ತಿರಲಿ. ಮತ್ತು ಕಾವೇರಿ ಇಲ್ಲಿಂದ ತಮಿಳುನಾಡಿಗೆ ಹೋಗುತ್ತಲ್ಲ ರಂಜಿತ್, ಅದು ಡೆಲ್ಟಾ ಆಗಿ ಡಿವೈಡ್ ಆಗುತ್ತೆ, ಅದರಿಂದನೂ ಅವ್ರಿಗೆ ಒಂದು 20 TMC ನೀರು ಸಿಗುತ್ತೆ. ಸೊ ಇವೆಲ್ಲವೂ ಕೂಡ ಅವ್ರಿಗೆ ಅಡ್ವಾಂಟೇಜ್ ಇದೆ. ಅದೇ ಕಾರಣಕ್ಕಾಗಿ ನೋಡಿ, ಸ್ವಲ್ಪ ವೆಯ್ಟ್ ಮಾಡಿ. ಅಂದರೆ ಕರ್ನಾಟಕ ಹೇಳ್ತಿರೋದೇನೆಂದರೆ ನೀರು ಕೊಡೋದಿಲ್ಲ ಅಂತಲ್ಲ, ನೀರು ಕೊಡೋಣ, ಆದರೆ ಸಮಯ ಇದಲ್ಲ, ಕಾದು ನೋಡೋಣ. ಬರಗಾಲದ ಪರಿಸ್ಥಿತಿ ಇನ್ನೂ ಎಷ್ಟರ ಮಟ್ಟಿಗೆ ಭೀಕರತೆಗೆ ಹೋಗುತ್ತಾ ನಮಗೆ ಅಂದಾಜಿಲ್ಲ. ವೆಯ್ಟ್ ಮಾಡೋಣ. ನಿಮಗೆ ಇನ್ನೂ ಒಂದು ಮುಂಗಾರು ಬರುವಂಥ ಸಾಧ್ಯತೆ ಇದೆ, ಮಾನ್ಸೂನ್ ಇನ್ನೊಂದು ಬರುತ್ತೆ, ನಿಮಗೆ ಎಷ್ಟು ನೀರು ಸಿಗುತ್ತೆ ಅಂತಲೇ ನೋಡೋಣ. ಅದಾದ ನಂತರ ನೀವು ಇರುವಂಥ ನೀರನ್ನು ಬಳಸ್ಕೊಳ್ತಾ ಇರಿ. 48 TMC ನೀರಿದೆ. ನಾವು ಕೂಡ ಅದನ್ನು ಬೆಳಕ್ಕೆ ಕೊಡ್ತಾ ಇಲ್ಲ. ಯಾವುದೇ ರೈತರಿಗೆ ಬಿತ್ತನೆ ಮಾಡಲಿಕ್ಕೆ ಬೇಡ ಅಂತೇಳಿ ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬೆಳೆ ಕೊಡ್ತಾ ಇಲ್ಲ. ಕರ್ನಾಟಕ ಕೂಡ ಅದನ್ನು ಕುಡಿಯುವ ನೀರಿಗಾಗಿ ಸಂಗ್ರಹಿಸಿಟ್ಕೊಂಡಿದೆ ಅನ್ನೋದನ್ನು ಕರ್ನಾಟಕ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಅಂತೇಳಿ.